ನೋಡಿ, ನಿನ್ನೆ ರಾತ್ರಿ ನಾವು ಹಲವಾರು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ನಲ್ಲಿ ಮತ್ತು ಸ್ಟೇಟ್ ನ್ಯೂಸ್ನಲ್ಲಿ ಎಲ್ಲ ಬಂದಿತ್ತು. ನಾರಾಯಣ ಸ್ವಾಮಿ ಅವರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಶಬ್ದಗಳು ಬಳಸಿದ್ದಾರೆ. ಇವತ್ತು ಬೆಳಗ್ಗೆನೂ ಹಲವಾರು ಸೋಷಿಯಲ್ ಮೀಡಿಯಾನಲ್ಲಿ ಅವ್ರ ಕಾರ್ಯಕರ್ತ ಅವರು ಇವರೆಲ್ಲ ಹೋರಾಟ ಮಾಡ್ತಾ ಎಲ್ಲ ನೋಡ್ತಾ ಇದ್ದೋನು. ಇವತ್ತೆಲ್ಲೋ ಒಂದು ಕಡೆ ಇವತ್ತು ನಾರಾಯಣ ಸ್ವಾಮಿ ಅವರು ಒಂದು ವಿರೋಧ ಪಕ್ಷ ನಾಯಕರು ಇವತ್ತು ಅವ್ರೇನು ಪದ ಏನು ಬಳಸಿದ್ದಾರೆ, ಈ ಪದ ನಾವು ಇವತ್ತು ಒಂದು ವಿರೋಧ ಪಕ್ಷದವರಾಗಿ ಇವತ್ತು ಆ ಪದ ಇವತ್ತು ಡಿನೈ ಮಾಡ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಮಾತಾಡೋಕ್ಕೆ ಹಕ್ಕಿದೆ. ಈ ಶಬ್ದಗಳು ಮಾತಾಡೋಕೆ ಸಂವಿಧಾನದಲ್ಲಿ ಯಾರಿಗೆ ಹಕ್ಕಿಲ್ಲ. ಅದಕ್ಕೆ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಏನು ಪದ ಏನು ಬಳಸಿದ್ದಾರೆ, ಇದು ಅವ್ರಿಗೆ ಕ್ಷಮೆ ಕೇಳಬೇಕು. ಮತ್ತು ಇದು ಕಲಬುರಗಿ ಜಿಲ್ಲೆದಾಗ ಬಂದು ಇವತ್ತು BJP-ದವರು ಲೋಕಲ್ ಲೀಡರ್ಸು ಇವತ್ತು ಕರೆಸಿ ಇವತ್ತು ಈ ಥರ ಮಾತಾಡಿಸ್ತಾ ಇದ್ದಾರೆ ಅಂದರೆ ಎಲ್ಲೊಂದು ಕಡೆ ತಪ್ಪಿದೆ ಅಂತ ನಾನು ಹೇಳಕ್ಕೆ ಇಷ್ಟ. ನೋಡಿ, ಈಗ ಇವತ್ತು BJP JDS ಅಲಯನ್ಸ್ ಇದೆ ಅಂತ ತಾವು ಪ್ರಶ್ನೆ ಆಗ್ತಾ ಇದ್ರಿ. ಕಲಬುರಗಿ ಜಿಲ್ಲೆನಲ್ಲಿ ಏನಾಗಿದೆ ಅಂದರೆ, ಹಿಂದೆ MP ಎಲೆಕ್ಷನ್ನಲ್ಲಿ ಮಾಜಿ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಅವರು ಕೆಲವು ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ, ನಾವು ಇಲ್ಲಿ ಕಲಬುರಗಿನಲ್ಲಿ JDS BJP ಅಲಯನ್ಸ್ ಇಲ್ಲ ಅಂತ ಅವ್ರು ಹೇಳಿದ ಪದಗಳಿವು. ಇವತ್ತು ಯಾವುದು ಪಾಲನೆ ಇವರು ನಮ್ಮ ಜೊತೆ ಏನು ಮಾಡ್ತಾ ಇಲ್ಲ. ಕಲಬುರಗಿ ಜಿಲ್ಲೆದಾಗ ಅಧ್ಯಕ್ಷಗಳಾಗಲಿ, ನಗರ ಅಧ್ಯಕ್ಷರಾಗಲಿ, ಇವತ್ತು ಗ್ರಾಮೀಣ ಅಧ್ಯಕ್ಷರಾಗಲಿ, ಇವತ್ತು ಯಾವ ಮೀಟಿಂಗಿಗೆ ನಮ್ಗೆ ಅವ್ರು ಕರೆಯಲ್ಲ, ಯಾವ ಸ್ಟ್ರೈಕಿಗೆ ಕರೆಯಲ್ಲ. ಇದು ಕಲಬುರಗಿ ಜಿಲ್ಲೆದಾಗ ಅವ್ರಿಗೆ ಅಲಯನ್ಸ್ ಇಲ್ಲ ಅಂತ ಅಂದಮೇಲೆ ನಮಗೂ ಬೇಕಾಗಿಲ್ಲ ಇವ್ರ ಜೊತೆ ಕಲಬುರಗಿ ಜಿಲ್ಲೆದಾಗ ಅಲಯನ್ಸ್. ಯಾಕಂದ್ರೆ ಶಿವರಾಜ್ ಪಾಟೀಲ್ ರದ್ದೊಡ್ಗಿ ಅವರು ಹಿಂದೆ ಅಧ್ಯಕ್ಷ ಇದ್ದಾಗ ಅವರು ನಮ್ಮ ನಾಯಕರ ಬಗ್ಗೆ, ವರಿಷ್ಠರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಕೆಲವು ಪದಗಳು ಬೆಳೆಸಿದ್ರು. ಏನಂತ, ನಾವು ಅವರಿಗೆ ಮಂತ್ರಿ ಮಾಡಿದವು ಸೆಂಟ್ರಲ್ದಾಗ ಎಂಜಾಯ್ ಮಾಡ್ತಾ ಇದ್ದಾರಂತ. ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ಮುಖಾಂತರ. ಇವತ್ತು ಸನ್ಮಾನ್ಯ ದೇವೇಗೌಡ ಸಾಹೇಬರು ವರಿಷ್ಠರು ನಮ್ಮ ಪಕ್ಷದ, ಇವತ್ತು ಅವ್ರದ್ದು ವರ್ಚಸ್, ಇವತ್ತು ಕುಮಾರಸ್ವಾಮಿ ಅಣ್ಣವ್ರದ್ದು ವರ್ಚಸ್ಸಿಗೆ ಇವತ್ತು ಕೇಂದ್ರದವರು ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ದು. ಇವತ್ತು ಅವರು ನಿಮ್ಮ ಜೊತೆ ಅಲಯನ್ಸ್ ಆಗಿ ಇವತ್ತು ನಿಮ್ಗೆ ಬೆಂಬಲ ಕೊಡ್ತಿದ್ದಿಲ್ಲ ಅಂದ್ರೆ ಈ ರಾಜ್ಯದಾಗ BJP ಸೀಟ್ ಅಲಯನ್ಸ್ದಾಗ ಹೆಚ್ಚಿಗೆ ಬರ್ತಿದ್ದಿಲ್ಲ. ಅದು ಮರೆತು ಹೋಗ್ತಾ ಇದ್ದಾರೆ ಇವರು. ಮಾತೆತ್ತರೆ ಕಲಬುರಗಿದಾಗ ನಾವು ಕುಮಾರಸ್ವಾಮಿ ಅವರಿಗೆ ಇದು ಮಾಡಿದವು, ಸೆಂಟ್ರಲ್ ಮಿನಿಸ್ಟರ್ ಮಾಡಿದವು ಅಂತ ಮಾತಾಡ್ತಾರೆ. ಇವತ್ತು ಮೈಸೂರು ಮಂಡ್ಯ ಭಾಗದಾಗ ಇವತ್ತು ನಮ್ದು ವರ್ಚಸ್ ಕಡೆಯಿಂದ ಇವತ್ತು ನಿಮ್ಮ ಸೀಟ್ಗಳು ಬೆಳೆದಿವು. ಕಲಬುರಗಿ ಜಿಲ್ಲೆದಾಗ BJP ನಾಯಕರು ಈ ತರ ನಮ್ಮ ಜೊತೆ ನಡ್ಕೋತಾರೆ. JDS ದವ್ರದ್ದು ನಮ್ಗೆ ಏನ್ ಸಂಬಂಧ ಬೇಕಾಗಿಲ್ಲ, ಅವ್ರ ಜೊತೆ ನಮ್ಗೆ ಅಲಯನ್ಸ್ ಬೇಕಾಗಿಲ್ಲ ಅಂತ ನೇರವಾಗಿ ಸೋಷಿಯಲ್ ಮೀಡಿಯಾದಾಗ ಹೇಳಿದ್ರು. ಇವತ್ತು ಅಲಯನ್ಸ್ ಪಕ್ಕಕ್ಕೆ ಇಡ್ತೋ, ನಾವು ಅಲಯನ್ಸ್ ಬೇಕಾಗಿಲ್ಲ. ಇವತ್ತು ಒಂದು ರಾಜಕೀಯ ಯಾವ ನಾಯಕರು ಬೆಳೆದಿದ್ದಾರೆ, ಒಂದು ಹಿರಿಯ ನಾಯಕರು ನಮ್ಮ ಸ್ವಾಮಿ ಸಾಹೇಬ್ರು ಈ ತರ ಪದ ಏನ್ ನಮ್ಮ ಭಾಗದಾಗ ಬಂದು ಇವತ್ತೇನು ಇನ್ಚಾರ್ಜ್ ಮಿನಿಸ್ಟರ್ ಬಗ್ಗೆ ಏನ್ ಪದಗಳು ಹೇಳಿದ್ದಾರೆ, ಇದೆಲ್ಲೋ ಒಂದ್ ಕಡೆ ತಪ್ಪು ಕಲ್ಪನೆ ಇಟ್ಕೊಂಡು ಅವ್ರು ಹೇಳಿದ್ದಾರೆ. ಇದು ಶೋಭೆ ಕೊಡಲ್ಲ ಅವ್ರಿಗೆ. ಒಳಗ್ ಜಗಳಗಳು ಏನು ಅವಲ್ಲ, ಅದು ಪಲ್ಲೆ ನೀವು ಸುಧಾರಿಸ್ಕೋರಿ. ಯಾಕಂದ್ರೆ ಇವತ್ತ ಬಿಜಾಪುರದಾಗ ಒಂದು ನಾಯಕರು, ಅಲ್ಲಿ ಒಂದು ನಾಯಕರು ನಿಂಬಲ್ಲೇ ಒಕ್ಕಟ್ಟಿಲ್ಲ. ಅರ್ಧಾಗ JDS ಅವರಿಗೆ ಅಲಯನ್ಸ್ ಇದ್ದ ಮೇಲೆ ಅವ್ರಿಗೆ ತಗೊಂಡು ನೀವು ಯೂಸ್ ಮಾಡ್ಕೋರಿ. ಯಾವ ತರ ನೀವು ಪಕ್ಷ ಕಟ್ಟಬೇಕು ಯಾವ್ದಂತ. ಈಗ ಬಂದಾಗ ಕಲಬುರಗಿ ಬಂದಾಗ ಕೆಲವು ಲೀಡರ್ಗಳು ಇದ್ದಾರೆ, ದುಡ್ಡಿದೆ, ಅವ್ರ ತಂದಿ ಕಾಲದಾಗ ಎಲ್ಲರೂ ಗಳಿಸಿ ಇಟ್ಟಿದ್ದಾರೆ, ಅವ್ರಿಗೆ ರಾಜಕೀಯ ಗೊತ್ತಿಲ್ಲ. ಇಲ್ಲಿ ಕೆಲವು ಲೀಡರ್ಗಳು ನಿಂತು ಸೋತಿದ್ದಾರೆ 2-3 ಸಲ, ಇವ್ರಿಗೆ ರಾಜಕೀಯ ಗೊತ್ತಿಲ್ಲ. ಅಂತ ಲೀಡರ್ಗಳು ಮಾತು ಕೇಳ್ಕೊಂಡು ರಾಜ್ಯಾಧ್ಯಕ್ಷರಾಗ್ಲಿ, ಈ ಬರೋ ಎಲ್ಲ ದೊಡ್ಡ ದೊಡ್ಡ ನಾಯಕರು ಏನ್ ಬರ್ತಾರ ಅವ್ರ ಮಾತು ಕೇಳ್ಕೊಂಡು JDS ಅವ್ರಿಗೆ ಇಲ್ಲಿ ಕಿಮ್ಮತ್ ಕೊಡಲ್ಲ. ಎಷ್ಟು ಸಲ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಯಾರು ಮಾತಾಡಿದಾರ್ರಿ ಇವತ್ತು ಕೇಳಕ್ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾ ಮುಖಾಂತರ. ಇವತ್ತು ಒಂದು ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಇವತ್ತು ನಾನು ಮಾತಾಡಿದ್ರೆ ಇವತ್ತು ಎಲ್ಲರೂ ಹೇಳ್ತಾ ಇದಾರೆ, ನೀವು ಅಲಯನ್ಸ್ ಇದ್ದೀರಿ ಯಾಕೆ ಮಾತಾಡ್ತೀರಿ ಅಂತ. ಇವತ್ತು ಕಲಬುರಗಿದಾಗ ನಾವು BJP ಅಲಯನ್ಸ್ ಇದ್ದಿದ್ದು ಅವರೇ ಪ್ರೂವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಅವ್ರೇನು ವರ್ಡ್ಸ್ ಏನು ನಾಯಿ ಅಂತದು ಏನು ನಾರಾಯಣ ಸ್ವಾಮಿ ಅವ್ರೇನು ಬಳಸಿದಾರಲ್ಲ, ಅದಕ್ಕೆ ಕ್ಷಮೆ ಕೇಳಬೇಕು ಅವ್ರು. ಯಾಕಂದ್ರೆ ಈ ಪದ ಅವರು ಕ್ಷಮೆ ಕೇಳಿದಾಗೆ ಅವರಿಗೆ ರಾಜಕೀಯದಾಗ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗ್ತದ. ಇಲ್ಲ ಅಂದ್ರೆ ಇವತ್ತು ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಅಸ್ತಿತ್ವ ಏನದ ಕಳ್ಕೊತೀರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ನೋಡಿ, ಲಾಸ್ಟ್ MP MLA ಎಲೆಕ್ಷನ್ಗಳದಾಗ
ಈಗ ನಾನು MP ಎಲೆಕ್ಷನ್ ಆದಮೇಲೆ ನಿಮ್ಗೆ ಹೇಳಿದೆ ಹಲವಾರು ಸಲ, ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿದೆ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ, ಯಾರಿಗೆ ಸೋಲಿಸಿದ್ದಾರೆ ಅಂತ ನಾನೇ ನಿಮ್ಗೆ ಬ್ರೀಫ್ ಮಾಡಿದ್ದಿತ್ತು. ಈಗ ಇಲ್ಲಿ ಇದ್ದವ್ರು ಫಸ್ಟ್ ನಿಷ್ಠಾವಂತಾಗಿ ಪಾರ್ಟಿ ನಿಷ್ಠಾವಂತಾಗಿ ಅವ್ರು ನಿಲ್ಬೇಕು. ಇವತ್ತು ಎಲೆಕ್ಷನ್ ಬರೋಣ, ಇವತ್ತು ಮತ್ತಿಮೂಡೋರಿಗೆ ಒಬ್ಬರು ಟಾರ್ಗೆಟ್ ಮಾಡ್ತಾರೆ, ಈ ಕಡೆ ಉಮೇಶ್ ಜಾಧವ್ ಒಬ್ಬರು ಟಾರ್ಗೆಟ್ ಮಾಡ್ತಾರೆ, ಇಲ್ಲಿ ದತ್ತಾತ್ರೇಯ ಪಾಟೀಲಿಗೆ ಒಂದು ಟೀಮ್ ಟಾರ್ಗೆಟ್ ಮಾಡ್ತದೆ. ಹಿಂಗೆ ಎಲ್ಲ ಏನದ ಇವು ಒಂದೊಂದು ಗ್ರೂಪ್ ಒಬ್ಬೊಬ್ಬರಿಗೆ ಟಾರ್ಗೆಟ್ ಮಾಡ್ಕೋತ ಇವರು ತಾವು ತಮ್ಮ ಕಾಲ ಮೇಲೆ ಕಲ್ಲು ಹಾಕೋತಾ ಇದ್ದಾರೆ ಹೊರತು ಬೇರೆ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ. ಈಗ ಅದ್ರ ಬಗ್ಗೆ ಚರ್ಚೆ ಮತ್ತೆ ಮಾಡೋಣ ತಗೋರಿ. ಯಾಕಂದ್ರೆ ಇವತ್ತು ನಿನ್ನೆ ನಾರಾಯಣ ಸ್ವಾಮಿ ಅವ್ರು ಮಾತಾಡಿದ ಪದಗಳಿಗೆ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೆ ಕ್ಷಮೆ ಕೇಳಬೇಕು, ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ನಾವು ಅಲಯನ್ಸ್ ಇಲ್ಲ ಅಂತ ಹೇಳಿಲ್ಲ, ನಾವು ಅಲಯನ್ಸ್ ಇವ್ರ ಜೊತೆ ನಮ್ಮ ವರಿಷ್ಠರು ಲಾಸ್ಟ್ ಟೈಮ್ MP ಎಲೆಕ್ಷನ್ದಾಗ ಕಲಬುರ್ಗಿಗೆ ಬಂದು HD ಕುಮಾರಸ್ವಾಮಿ ಸಾಹೇಬ್ರು ನಮ್ಮೆಲ್ಲ ಮುಖಂಡರಿಗೆ ಎಲ್ಲ ನಾವು ಆಸ್ಪಿರೆಂಟ್ ಯಾರ್ಯಾರು ನಾವು MLA ನಿಂತ ಕ್ಯಾಂಡಿಡೇಟ್ಸ್ಗೆ ಎಲ್ಲರಿಗೆ ಕರೆದು ಮೀಟಿಂಗ್ ತಗೊಂಡು ನಮ್ಮ ಅಧ್ಯಕ್ಷರ ಮನೆಗ ನೀವು ನಿಷ್ಠಾವಂತ ಅಲಯನ್ಸಿಗೆ ಪಾಲನೆ ಮಾಡಿ ಕೆಲಸ ಮಾಡಬೇಕಂತ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದು. ಇವತ್ತು ನಮ್ಮ ವರಿಷ್ಠರ ಮಾತು ಮೇಲೆ ನಾವು ನಿಂತು ಇವತ್ತು ನಾವು ಇವ್ರ ಜೊತೆ ನಾವು ಸಪೋರ್ಟ್ ಆಗಿ ನಿಂತಿದ್ದು. ಇವರು ನಮ್ಗೆ ಅದೇ MP ಎಲೆಕ್ಷನ್ದಾಗ ಒಂದು ಫೋನ್ ಮಾಡಿಲ್ಲ ನಮ್ಮ ಅಧ್ಯಕ್ಷರಿಗಾಗಲಿ ನಾವು ನಿಂತವ್ರ ಕ್ಯಾಂಡಿಡೇಟಿಗೆ. ಇವ್ರು ಮತ್ತೆ ಮಾತಾಡಿದ್ರೆ ದೊಡ್ಡ ಮಾತಾಡ್ತಾರೆ, ನಾವು ಇವ್ರ ಜೊತೆ ಅಲಯನ್ಸ್ ಬೇಕಾಗಿಲ್ಲ, ಅದು ಬೇಕಾಗಿಲ್ಲ ಅಂತ. ನಾವು ಅಲಯನ್ಸ್ ನಮ್ಮ ವರಿಷ್ಠರು ಹೇಳಿದ ಮಾತಿಗೆ ನಾವು ಪಾಲನೆ ಆಗಿ ಅವ್ರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾವು ಜೊತೆಗೆ ಇದ್ದು, ಇವರೇ ಅಲಯನ್ಸ್ ಇಲ್ಲ ಅದು ಇಲ್ಲ ಅಂತ ಇವರೇ ಪ್ರಚಾರ ಮಾಡ್ಕೊಂಡು ಓಡಾಡಿದ್ದಾರೆ. ನೋಡಿ, ಈಗ ಅವರು 4-5 ಪ್ರೋಗ್ರಾಮ್ ಮೇಲೆ ವೇದಿಕೆ ಹಂಚ್ಕೊಂಡ್ರು. ಚಿತ್ತಾಪುರ್ ಹೋದಾಗ ಅವರಿಗೆ ಅವರು ಅಲ್ಲಿ ಇದ್ದಂಥ ಕಾರ್ಯಕರ್ತರಿಗೆ ಮಾಹಿತಿ ಕೊಟ್ಟರೋ ಕೊಟ್ಟಿಲ್ಲ ಗೊತ್ತಿಲ್ಲ. ಈಗ ಜೊತೆ ಇದ್ದವ್ರು ಲೀಡರ್ಸ್ಗಳು ಅಂದರೆ ಸ್ವಲ್ಪ ಅವ್ರಿಗೆ ಹೇಳ್ಬೇಕಲ್ಲ, ನಮ್ಮ ಕಲಬುರಗಿದಾಗ ಏನು ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಇಲ್ಲಿ ಇದ್ದಂಥ ಲೀಡರ್ಗಳು ಆದ್ರೆ ಡೈರೆಕ್ಷನ್ ಕೊಡಬೇಕು. ಸುಮ್ಮನೆ ಎತ್ತಿ ಬಿದ್ದು ಚಿತ್ತಾಪುರಿಗೆ ತಗೊಂಡು ನೋಡ್ರಿ. ಅರೆ, ಚಿತ್ತಾಪುರದಾಗ ಅಭಿವೃದ್ಧಿ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ನೀವು ಯಾಕೆ ಚಿತ್ತಾಪುರ ಬೆನ್ನತ್ತೀರಿ? ನಾನು ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಜಿಲ್ಲೆದಾಗ ಇಲ್ಲಿ ನಿಮ್ಮ ನಾಯಕರಿಗೆ ಒಕ್ಕಟ್ಟು ಮಾಡ್ರಿ. ನೀವು ಇವತ್ತು ನಿಮ್ಮ BJPದಾಗ 4 ಟೀಮ್ ಇದೆ ಕಲಬುರಗಿ ಜಿಲ್ಲೆದಾಗ, ಆ 4 ಟೀಮ್ಗಳಿಗೆ ಒಕ್ಕಟ್ಟು ಮಾಡ್ರಿ. ನೀವು ಪಕ್ಷ ಕಟ್ಟಕ್ ಆಗ್ತದ? ನಿಮ್ಗೆ ಏನ್ರಿ ಅಲಯನ್ಸ್ ಪಾಲನೆ ನಮ್ಮ ಜೊತೆ ಇತ್ತು ಮಾಡೋದಂದ್ರೆ ನಮ್ಮೂರಿಗೆ ಸೇರ್ಕೊಂಡು ನಮ್ಮೂರ ಜೊತೆ ಸೇರ್ಕೊಂಡು ಇಲ್ಲಿ ಒಂದು ಪಕ್ಷ ಕಟ್ಟ ಕೆಲಸ ಮಾಡ್ರಿ. ಮಾತೆತ್ತರೆ ಕರೆದಿ ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಪರ್ಸನಲ್ ಯಾಕೆ ಮಾತಾಡ್ತೀರಿ? ಇವತ್ತು ಹಲವಾರು ಆಣಿ ಬಲ ಮೋದಿ ಸಾಹೇಬ್ರು ಇದ್ದಾರೆ, ಆಣಿ ಇದ್ದಂಗೆ ಆಯ್ತು, ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಇವತ್ತು ನಮ್ಮ ವರಿಷ್ಠರು ದೇವೇಗೌಡರು ಅವರು ಆಣಿ ಇದ್ದಂಗೆ. ಇವತ್ತು ಈ ಭಾಗದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ದೊಡ್ಡ ಇವತ್ತು ರಾಷ್ಟ್ರ ಮಟ್ಟದಾಗ ಇವತ್ತು ಹೆಸರು ಮಾಡಿದಂಥ ಖರ್ಗೆ ಸಾಹೇಬರು, ಅವ್ರ ಬಿ ಒಂದು ಆಣಿ ಬಲ ಇದೆ ಅವ್ರಿಗೆ. ಇವತ್ತು ಅಂಥ ನಾಯಕರು ಬಗ್ಗೆ ಹಲವಾರು ಪಕ್ಷದವರು ಒಬ್ಬರು ಹಿಂದೆ ಮಾತಾಡ್ತಾರೆ. ಇವತ್ತು ನಿಮ್ಮ ಪಕ್ಷದವರು ದೇವೇಗೌಡರಿಗೆ ಹೇಳಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳಿರ್ಬೋದು, ಆಣಿ ಹೋದಾಗ ಅವ್ರು ಬಿ ನಿಮ್ಮವ್ರ ಬಿ ಬೊಗಳ್ತಾ ಇರ್ಬೋದು. ಅದಕ್ಕೆ ಈ ಶಬ್ದಗಳು ಬಂದಿಲ್ಲ, ನಾಯಿ ಅನ್ನೋದು ಶಬ್ದ ಬಂದಿಲ್ಲ. ಅದಕ್ಕೆ ಇದು ನಿಮ್ಗೆ ಪರ್ಸನಾಲಿಟಿಗೆ ಸೂಟ್ ಆಗಲ್ಲ. ನಾರಾಯಣ ಸ್ವಾಮಿ ಸಾಹೇಬ್ರೆ, ತಾವು ಒಂದು ವಿರೋಧ ಪಕ್ಷದಾಗಿದ್ದೀರಿ, ಒಂದು MLC ಇದ್ದೀರಿ, ಅದಕ್ಕೆ ಗೌರವ ಕೊಡಲ್ಲ ಅಂತ ಇವತ್ತು ನಾವು ಒಂದು ವಿರೋಧ ಪಕ್ಷದವರು ಹೇಳ್ತಾ ಇದ್ದವು. ನಮ್ಗೆ ಇವತ್ತು ಯಾರ ಸಪೋರ್ಟ್ದಾಗ ನಾವು ಮಾತಾಡಕ್ ಹೋಗ್ತಾ ಇಲ್ಲ. ಒಂದು ಮನುಷ್ಯತ್ವ ಇಂತ ಇರಬೇಕು. ಅದಕ್ಕೆ ತಾವು ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ, ಅದು ಉಳಿಸ್ಕೋರಿ. ಅಭಿವೃದ್ಧಿ ಬಗ್ಗೆ ಡಿಸ್ಕಸ್ ಮಾಡ್ರಿ. ನಮ್ಮ ಪಕ್ಷ ನಿಮ್ಮ ಪಕ್ಷ ಕಲ್ತಿ ಅವ್ನು ಕಟ್ಟೋದು ವಿಚಾರ ಮಾಡ್ರಿ. ಅರೆ, ಮಾತೆತ್ತರ ಪರ್ಸನಲ್ ಆಗಿ ಹೋಗ್ತಿರಲ್ರಿ. ಅಲ್ಲಿ ಬಿಜಾಪುರ ನಾಯಕರು ಪರ್ಸನಲ್ ಆಗಿ ಹೋಗ್ತಾರ, ಇಲ್ಲಿ ನೀವು ಬರ್ತೀರಿ ಕಲಬುರಗಿದಾಗ ಇನ್ಚಾರ್ಜ್ ಮಿನಿಸ್ಟರ್ ಬಗ್ಗೆ ಪರ್ಸನಲ್ ಹೋಗ್ತೀರಿ. ಪಕ್ಷ ಯಾವಾಗ ಕಟ್ತೀರಿ ನೀವು? ಈಗ 2 ವರ್ಷ ಆಯ್ತು. ಇವತ್ತು ಸರ್ಕಾರ ವಿರುದ್ಧ ಒಳ್ಳೆ ನಮ್ಮ ಇವು ಇದೆ, ಮೆಟೀರಿಯಲ್ ಇದೆ, ಅದು ಉಪಯೋಗ ಮಾಡ್ಕೋರಿ. ಅದು ಬಿಟ್ಟು ನೀವು ಬಂದು ಇದು ಆಣಿ ಅಂತ, ಇದು ನಾಯಿ ಅಂತ, ಇದು ಯಾರು ಬೇಕ್ರಿ? ನಿಮ್ಗೆ ಶೋಭೆ ಕೊಡಲ್ಲ ನಿಮ್ಮ ಪೋಸ್ಟಿಗೆ. ಅದಿಲ್ಲ, ರಾಜೀನಾಮೆ ಕೊಡ್ರಿ. ನಿಮ್ಮ ಪೋಸ್ಟಿಗೆ ರಾಜೀನಾಮೆ ಕೊಟ್ಟು ಸುಮ್ಮನೆ ಇದೇ ಹೇಳ್ಕೊತ್ ಕೂಡ್ರಲ್ಲ.